ಹೆಲೋ ಎವ್ರಿವನ್. 31ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರುವ ದತ್ತಾಂಶದಲ್ಲಿ ವರ್ಗಾಂತರ 5 ರಿಂದ 10, ಇದರ ಆವೃತ್ತಿ 3, 10 ರಿಂದ 15, ಸೊ ಇದರ ಆವೃತ್ತಿ 5, 15 ರಿಂದ 20, ಆವೃತ್ತಿ 8, ಸೊ 20 ರಿಂದ 25, ಆವೃತ್ತಿ 4, 25 ರಿಂದ 30, ಆವೃತ್ತಿ 5. ಸೊ ಇಲ್ಲಿ ಇದರ ಬಹುಲಕವನ್ನ ಕಂಡುಹಿಡಿಬೇಕು ಮಕ್ಕಳು. ಸೊ ಇಲ್ಲಿ ಆವೃತ್ತಿ ವಿತರಣಾ ಪಟ್ಟಿಯಿಂದ ನಾವು ಬಹುಲಕವಿರುವ ವರ್ಗಾಂತರವನ್ನ ನೋಡ್ಬೇಕು. ಸೊ ಇಲ್ಲಿ ಆವೃತ್ತಿಯಲ್ಲಿ ಅತ್ಯಂತ ಹೆಚ್ಚು ಆವೃತ್ತಿಯನ್ನ ಹೊಂದಿರುವಂತಹ ಆವೃತ್ತಿ ವರ್ಗಾಂತರ ಯಾವ್ದಾಗತ್ತೆ ಮಕ್ಕಳೇ? ಈ 15 ರಿಂದ 20 ಅಲ್ವಾ? ಸೊ ಇಲ್ಲಿ ಆವೃತ್ತಿಯಲ್ಲಿ ಅತ್ಯಂತ ಹೆಚ್ಚು ಆವೃತ್ತಿಯನ್ನ ಹೊಂದಿರೋದು 8. ಸೊ ಹಾಗಾಗಿ ಇದರ ಒಂದು ವರ್ಗಾಂತರ ಯಾವ್ದಾಗತ್ತೆ ಹೇಳಿ? 15 ರಿಂದ 20. ಸೊ ಹಾಗಾಗಿ ಬಹುಲಕದ ವರ್ಗಾಂತರ ಯಾವ್ದಾಗತ್ತೆ ಮಕ್ಕಳೇ? 15 ರಿಂದ 20. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲ್, F1, F0, H ಅನ್ನ ನಿರ್ಧರಿಸಬೇಕು. ಸೊ ಇಲ್ಲಿ ಈ ಒಂದು ಬಹುಲಕ ವರ್ಗದ ಕೆಳಮಿತಿ L = ಏನ್ ಹೇಳಿ? 15. ಸೊ ಇಲ್ಲಿ F0 ಬಹುಲಕ ವರ್ಗದ ಹಿಂದಿನ ವರ್ಗದ ಆವೃತ್ತಿ 5. ಸೊ ಬಹುಲಕ ವರ್ಗದ ಆವೃತ್ತಿ F1 ಎಷ್ಟು ಮಕ್ಕಳೇ? 8. ಸೊ F2 ಬಹುಲಕ ವರ್ಗದ ಮುಂದಿನ ವರ್ಗದ ಆವೃತ್ತಿ 4. ಹಾಗೆ ಬಹುಲಕ ವರ್ಗದ ವರ್ಗಾಂತರದ ಗಾತ್ರ H = 5. ಓಕೆ, ಸೊ ಈ ಎಲ್ಲ ಮೌಲ್ಯವನ್ನ ನಾವು ಸೂತ್ರದಲ್ಲಿ ಆದೇಶಿಸಿದಾಗ, ಸೊ ಇಲ್ಲಿ ಬಹುಲಕ = L 15 ಪ್ಲಸ್ F1 8 ಮೈನಸ್ 5 ಡಿವೈಡೆಡ್ ಬೈ 2 ಗುಣಿಸು 8 ಮೈನಸ್ F0 5 ಮೈನಸ್ 4 ಗುಣಿಸು 5 = 15 ಪ್ಲಸ್ 8 ಮೈನಸ್ 5 3 ಡಿವೈಡೆಡ್ ಬೈ 8 16 ಮೈನಸ್ 9. ಸೊ 16 ಮೈನಸ್ 9 ಗುಣಿಸು 5. ಸೊ = 15 ಪ್ಲಸ್ 3 ಡಿವೈಡೆಡ್ ಬೈ 16 ಮೈನಸ್ 9 ಅಂದ್ರೆ 7 ಗುಣಿಸು 5. ಸೊ = 15 ಪ್ಲಸ್ 5 3 15 ಡಿವೈಡೆಡ್ ಬೈ 7. ಸೊ ಎಷ್ಟು ಬರುತ್ತೆ? 2.14. ಸೊ = ಏನಾಗುತ್ತೆ ಹೇಳಿ? 17.14 ಆಗತ್ತೆ. ಸೊ ಇದೇನ್ ಹೇಳಿ? ಬಹುಲಕ ಆಗತ್ತೆ. ಕೊಟ್ಟಿರುವ ದತ್ತಾಂಶದ ಬಹುಲಕ 17.14 ಆಗಿದೆ. ಥ್ಯಾಂಕ್ ಯು.